ನಮಸ್ಕಾರಗಳು. ನಾವು ಈ ದಿನ ಸುದ್ದಿಯಲ್ಲಿರುವ ಸಿಗಂದೂರು ಸೇತುವೆಯ ಬಗ್ಗೆ ತಿಳಿದುಕೊಳ್ಳೋಣ. ಸಿಗಂದೂರು ಸೇತುವೆ ಇದನ್ನ ಅಂಬಾರಗೋಡ್ಲು ಕಳಸವಳ್ಳಿ ಸೇತುವೆ ಎಂದು ಕೂಡ ಕರೆಯಲಾಗುತ್ತದೆ. ಸಿಗಂದೂರು ಸೇತುವೆ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವ ಶರಾವತಿ ನದಿ ಹಿನ್ನೀರಿನಲ್ಲಿ ನಿರ್ಮಿಸಲಾದ ಕೇಬಲ್ ಸ್ಟೆಡ್ ಸೇತುವೆಯಾಗಿದೆ. ಇದು ಇವಾಗ ಏಕೆ ಸುದ್ದಿಯಲ್ಲಿದೆ? ಇತ್ತೀಚೆಗೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವರು ಈ ಕೇಬಲ್ ಸ್ಟೆಡ್ ಸಿಗಂದೂರು ಸೇತುವೆಯನ್ನ ಲೋಕಾರ್ಪಣೆ ಮಾಡಿದರು. ಆದ್ದರಿಂದ ಈ ಸೇತುವೆ ಸುದ್ದಿಯಲ್ಲಿದೆ. ಸಿಗಂದೂರು ಸೇತುವೆ ಇದು ಭಾರತದ ಎರಡನೇ ಅತಿ ಉದ್ದದ ಕೇಬಲ್ ಸ್ಟೆಡ್ ಸೇತುವೆಯಾಗಿದೆ. ಇದರ ಉದ್ದ 2.44 ಕಿಲೋಮೀಟರ್ ಆಗಿದ್ದು ಅಗಲವು 16 ಮೀಟರ್ ಆಗಿದೆ. ಇದನ್ನು 473 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ಈ ಸೇತುವೆಯು ಸಾಗರ ಪಟ್ಟಣದಿಂದ ಪ್ರಸಿದ್ಧ ಚೌಡೇಶ್ವರಿ ದೇವಸ್ಥಾನ ಇರುವ ಸಿಗಂದೂರಿಗೆ ದೂರವನ್ನ ಕಡಿಮೆ ಮಾಡುತ್ತದೆ. 1970ರ ದಶಕದಲ್ಲಿ ಲಿಂಗನಮಕ್ಕಿ ಆಣೆಕಟ್ಟು ನಿರ್ಮಾಣದ ನಂತರ ಮುಳುಗಿ ಹೋದ ಸಂಪರ್ಕವನ್ನು ಈ ಹೊಸ ಸೇತುವೆಯು ಪುನಃ ಸ್ಥಾಪಿಸುತ್ತದೆ. ಹಿನ್ನೀರಿನ ಮೇಲೆ ಸರಿಯಾದ ಸೇತುವೆ ಇಲ್ಲದ ಕಾರಣ ಗ್ರಾಮಸ್ಥರು ತಾಲೂಕು ಕೇಂದ್ರಗಳನ್ನ ತಲುಪಲು ದೋಣಿಗಳನ್ನ ಅವಲಂಬಿಸುತ್ತಿದ್ದರು ಮತ್ತು ದೀರ್ಘ ರಸ್ತೆ ಮಾರ್ಗಗಳನ್ನ ಬಳಸಬೇಕಾಗಿತ್ತು. ಶರಾವತಿ ನದಿ ಇದು ಕರ್ನಾಟಕ ರಾಜ್ಯದಲ್ಲಿ ಪಶ್ಚಿಮಕ್ಕೆ ಹರಿಯುವ ಪ್ರಮುಖ ನದಿಯಾಗಿದೆ. ಈ ನದಿಯು ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ಅರೇಬಿಯನ್ ಸಮುದ್ರವನ್ನ ಸೇರುತ್ತದೆ. ಈ ನದಿಯ ಉದ್ದವು 128 ಕಿಲೋಮೀಟರ್ ಆಗಿದೆ. 2985 ಚದರ ಕಿಲೋಮೀಟರ್ ಜಲಾನಯನ ಪ್ರದೇಶವನ್ನ ಈ ಶರಾವತಿ ನದಿಯು ಹೊಂದಿದೆ. ಶರಾವತಿ ನದಿಯ ಭಾರತದ ಅತಿ ಎತ್ತರದ ಜಲಪಾತಗಳಲ್ಲಿ ಒಂದಾದ ಜೋಗ ಜಲಪಾತವನ್ನ ಸೃಷ್ಟಿಸುತ್ತದೆ. ಜೋಗ ಜಲಪಾತದ ನೀರು 253 ಮೀಟರ್ ಎತ್ತರದಿಂದ ಬೀಳುತ್ತದೆ. ನಂದಿಹೊಳೆ, ಹರಿದ್ರಾವತಿ, ಮಾವಿನಹೊಳೆ, ಹಿಲ್ಕುಂಜಿ, ಎಣ್ಣೆಹೊಳೆ, ಹುರುಳಿಹೊಳೆ ಮತ್ತು ನಾಗೋಡಿ ಹೊಳೆ ಇವು ಶರಾವತಿ ನದಿಯ ಪ್ರಮುಖ ಉಪನದಿಗಳಾಗಿವೆ. ಸಿಗಂದೂರು ಸೇತುವೆ ಇದು ಕೇಬಲ್ ಸ್ಟಡ್ ಸೇತುವೆಯಾಗಿದ್ದು ಭಾರತದ ಎರಡನೇ ಅತಿ ಉದ್ದದ ಸೇತುವೆಯಾಗಿದೆ. ಇದನ್ನ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಶರಾವತಿ ನದಿಯ ಹಿನ್ನೀರಿಗೆ ನಿರ್ಮಿಸಲಾದಂತಹ ಸೇತುವೆಯಾಗಿದೆ. ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿರುವುದರಿಂದ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ಎಲ್ಲಾ ಪರೀಕ್ಷೆಗಳಿಗೂ ಇದು ಪ್ರಮುಖ ಮಾಹಿತಿಯಾಗಿರಲಿದೆ. ಹಾಗೂ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಇದು ಎರಡನೇ ಅತಿ ಉದ್ದದ ಕೇಬಲ್ ಸ್ಟೆಡ್ ಸೇತುವೆಯಾಗಿರುವುದರಿಂದ ಇದು ತುಂಬಾ ಮುಖ್ಯವಾದಂತಹ ಕಾನ್ಸೆಪ್ಟ್ ಆಗಿದೆ. ಆದ್ದರಿಂದ ಇದನ್ನ ಸರಿಯಾಗಿ ತಿಳಿದುಕೊಳ್ಳಿ. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನ ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.